ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಇವತ್ತಿನ ದಿನ ನೋಡ್ತೀವಿ ಅಧ್ಯಾಯ 2 ಸಂಖ್ಯೆಗಳು, 3ನೇ ತರಗತಿಯ ಗಣಿತ ಭಾಗ 1ರಲ್ಲಿ ಅಧ್ಯಾಯ 2 ಸಂಖ್ಯೆಗಳು. ಈ ಪಾಠದ ಪಠ್ಯೋತ್ತರ ಪ್ರಶ್ನೋತ್ತರಗಳನ್ನು ಮತ್ತು ಅಭ್ಯಾಸ ಪ್ರಶ್ನೋತ್ತರಗಳನ್ನು ಇವತ್ತಿನ ದಿನ ನಾವು ಎಲ್ಲರೂ ಬಿಡಿಸೋಣ. ಈ ಅಧ್ಯಾಯ ಕಲಿತ ನಂತರ ಏನೇನ್ ಕಲಿತೀಯ ಅಂತ ಕೊಟ್ಟಿದ್ದಾರೆ, ಅದನ್ನ ಒಂದ್ಸರಿ ಓದ್ಕೊಳ್ಳಿ. ಅದಾದ್ಮೇಲೆ ಎನಿಸೋನ ಬಾ 0ಯಿಂದ 999. ಅದಾದ್ಮೇಲೆ ಇಲ್ಲಿ ಸ್ವಲ್ಪ ಹುಡುಗರು ನೆಲ್ಲಿಕಾಯಿಯನ್ನ ಆರಿಸ್ತಾ ಇದ್ದಾರೆ. ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ನಾವು ಉತ್ತರ ನೀಡೋಣ. ಮೊದಲನೇ, ಅತಿ ಹೆಚ್ಚು ಸಂಗ್ರಹಿಸಿರುವ ನವ್ಯಳ ಬಳಿ 62 ನೆಲ್ಲಿಕಾಯಿಗಳು. ಎರಡನೇ, ಜಹೀರ್ನ ಬಳಿ 35 ನೆಲ್ಲಿಕಾಯಿಗಳು. ಅದಾದ್ಮೇಲೆ ಮೂರನೇದು, ಲಕ್ಷ್ಮಿಯ ಬಳಿ ಇರುವ ನೆಲ್ಲಿಕಾಯಿಗಳು 56. 50ಕ್ಕಿಂತ ಕಡಿಮೆ ನೆಲ್ಲಿಕಾಯಿಗಳು ಎರಡು ಮಂದಿ ಸಂಗ್ರಹಿಸಿದ್ದಾರೆ. 50ಕ್ಕಿಂತ ಹೆಚ್ಚು ನೆಲ್ಲಿಕಾಯಿಗಳನ್ನು 4 ಮಂದಿ ಸಂಗ್ರಹಿಸಿದ್ದಾರೆ. ಅದಾದ್ಮೇಲೆ ಇನ್ನು ಜಾನಕಿ ಇನ್ನೂ 7 ನೆಲ್ಲಿಕಾಯಿಗಳನ್ನ ಸಂಗ್ರಹಿಸಿದರೆ 50 ಆಗುತ್ತದೆ ಈತಲ್ವಾ. ಸೊ ಅದೇ ರೀತಿ ಇಲ್ಲಿ ಮಾಡಿ ಕಲಿ ಅಂತ ಇದೆ. ಒಂದು 10 ಕಟ್ಟಗಳನ್ನ ಬಿಡಿ ಕಟ್ಟಗಳನ್ನ ಕೂಡಿಸಿದ್ದಾರೆ. ನೀವು ಒಂದ್ಸರಿ ಅದನ್ನ ನೋಡ್ಕೊಳ್ಳಿ. ಇದೆಲ್ಲ ಉದಾಹರಣೆಗಳು. ಅದಾದ್ಮೇಲೆ ಇನ್ನು ಸ್ಥಾನ ಪಟ್ಟಿಯಲ್ಲಿ 100, 100ನೇ ಸ್ಥಾನದಲ್ಲಿ 1, 10ರ ಸ್ಥಾನದಲ್ಲಿ 0, ಬಿಡಿ ಸ್ಥಾನದಲ್ಲಿ 0. ಸೊ ಇದಕ್ಕೆ 100 ಅಂತ ಹೇಳಿ ಕರಿತೇವೆ. ಇನ್ನು ತಿಳಿ ಇಲ್ಲಿದೆ. ಇವುಗಳನ್ನ ಒಂದ್ಸರಿ ಓದೆ. 99ಕ್ಕೆ 1 ಸೇರಿಸಿದಾಗ 100 ಆಗುತ್ತದೆ. ಅದೇ ರೀತಿ ಅವುಗಳನ್ನ ಕೊಟ್ಟಿದ್ದಾರೆ. ಇನ್ನು ದ್ರಾವಿಡ್ ಶತಕ. ದ್ರಾವಿಡ್ ಯಾರು? ಕ್ರಿಕೆಟಿಗ. ಕ್ರಿಕೆಟ್ ನಲ್ಲಿ 100 ರನ್ಗಳಿಗೆ ಶತಕ ಎನ್ನುವರು ಈತಲ್ವಾ. ಸೊ ದ್ರಾವಿಡ್ ಗಳಿಸಿರುವ ರನ್ಗಳು 94 + 6, 100 ರನ್ಗಳು. ಇದು +6. ಇನ್ನು ಆಟಗಾರರು ಗಳಿಸಿರುವ ರನ್ಗಳು ಶತಕಕ್ಕೆ ಅವಶ್ಯಕವಿದ್ದ ರನ್ಗಳು. ಸೊ ಮೊದಲನೇದು ಸಚಿನ್ ತೆಂಡೂಲ್ಕರ್ 8, ವೀರೇಂದ್ರ ಸೆಹ್ವಾಗ್ 5, ಗೌತಮ್ ಗಂಭೀರ್ 2, ಸುರೇಶ್ ರೈನಾ 12 ತಿಳಿತಲ್ವಾ. ಸೊ ಇಷ್ಟು ರನ್ಗಳು ಕಡಿಮೆ ಇದ್ದು ಶತಕಕ್ಕೆ. 99ರ ಬಳಿಕ ಏನಾಗುತ್ತೆ? 99ರ ಬಳಿಕ 100 ಬರುತ್ತೆ ನೋಡಿ. 100ರಿಂದ ಹಂಗೆ ಮುಂದೆ ಹೋಗಿ 200, 300 ಅದೇ ರೀತಿ ಹೋಗುತ್ತೆ. ಅದಾದ್ಮೇಲೆ ಇಲ್ಲೇನ್ ಕೊಟ್ಟಿದ್ದಾರೆ? ಕೆಳಗಿನ ಸಂಖ್ಯಾ ಕೋಷ್ಟಕವನ್ನು 200ರಿಂದ 299ರವರೆಗೆ ಕ್ರಮವಾಗಿ ಬರೆಯಿರಿ ಅಂತ ಹೇಳಿದ್ದಾರೆ. ಆಯ್ತಾ. ಸೊ ನಾನು ಇದನ್ನ ಒಂದನ್ನ ಮಾತ್ರ ತುಂಬಿದ್ದೇನೆ. 200ಕ್ಕೆ ಶುರುವಾಗಿ 299ಕ್ಕೆ ಮುಗಿಯುತ್ತದೆ. ಸೊ ನೀವು ಇದನ್ನ ತುಂಬಿಕೊಳ್ಳಿ. ಅದೇ ರೀತಿ 300ರಿಂದ 399. ಅದಾದ್ಮೇಲೆ 400ರಿಂದ 499, 500ರಿಂದ 599, 600ರಿಂದ 699, 700ರಿಂದ 799, 800ರಿಂದ 899, 900ರಿಂದ 999. ಸೊ ಅದನ್ನ ನೀವೆಲ್ಲರೂ ತುಂಬಿರಿ. ಗಮನಿಸಿ ತಿಳಿ ಅಂತ ಹೇಳಿದ್ದಾರೆ. ಕಟ್ಟುಗಳು 100 ಇವೆ. 100ದ್ದು 1 ಗೋಳಿ ಹಾಕಿದ್ದಾರೆ ಇಲ್ಲಿ. ಸೊ 100, 100. ಅದಾದ್ಮೇಲೆ 200, ಅದಾದ್ಮೇಲೆ 300. ಇದೇ ರೀತಿ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಇಲ್ಲಿ ಒಂದೊಂದು ಹೆಚ್ಚಾಗ್ತಾ ಹೋಗುತ್ತವೆ ಈ ಬೆಳೆಗಳು. ಅದಾದ್ಮೇಲೆ ಕೊನೆಗೆ 900 ಬಂತು. ಅದಾದ್ಮೇಲೆ 1004 ಅಂಕಿ ಸಂಖ್ಯೆ ನೀವು ಮುಂದಿನ ಒಂದು ಕ್ಲಾಸ್ ನಲ್ಲಿ ಕಲಿತೀರಾ. ಬಿಟ್ಟಿರುವ ಸಂಖ್ಯೆಗಳ ಹೆಸರು ಬರೆ ಅಂತ ಹೇಳಿದ್ದಾರೆ. 100 ಆಯ್ತಾ. ಅದಾದ್ಮೇಲೆ ಇಲ್ಲೊಂದು ಬಿಟ್ಟಿದ್ದಾರೆ 299. ಇಲ್ಲಿ 300 ಬರಿಬೇಕು. ಇಲ್ಲಿ 399, ಇಲ್ಲಿ 400, ಇಲ್ಲಿ 499. ಅದಾದ್ಮೇಲೆ ಇಲ್ಲಿ 500, ಇಲ್ಲಿ 599 ಅಕ್ಷರಗಳಲ್ಲಿ. 600, 600, 699, 700. ಅದಾದ್ಮೇಲೆ 799, 800, 899, 999. ಸೊ ಇಷ್ಟನ್ನ ನೀವು ಇದನ್ನ ಬರ್ಕೊಳ್ಳಿ. ಆಯ್ತಾ ಒಂದ್ಸರಿ. ಅದಾದ್ಮೇಲೆ ಇನ್ನು ಸಹಾಯ ಮಾಡುವಂತ ಇದೆ. ಆನೆಗೆ ಏನಾಗಿದೆ? ಬಾಯಾರಿಕೆ ಆಗಿದೆ. ಸೊ ಅದು ನೀರನ್ನ ಹುಡಿಕೊಂಡು ಕೆಳಗಡೆ ಹೋಗುತ್ತೆ. ಸೊ ಇದು 107, ಇದು 325. ಇವುಗಳನ್ನ ಇಲ್ಲಿ ಅಕ್ಷರದಲ್ಲಿ ನೀವು ಕೂಡ ಬರ್ಕೊಂತ ಹೋಗಿ. ಆಯ್ತಾ. ಸೊ ಅದಾದ್ಮೇಲೆ ನೀರು ಬರುತ್ತೆ ಇಲ್ಲಿ. ಅದು ನೀರು ಕುಡಿಯಕ್ಕೆ ಸಹಾಯ ಮಾಡಿ. ಸಹಾಯ ಮಾಡುವಂತ ಇದೆ. ಇಲ್ಲಿ ಏನಿದೆ? ಈ ಕರು ಹಸುವಿನ ಹತ್ರ ಹೋಗ್ಬೇಕು. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು? ಈ ಬಿಟ್ಟ ಅಂಕಿಗಳನ್ನ ತುಂಬಿದ್ರೆ ಮಾತ್ರ ಅದು ಹೋಗುತ್ತೆ. ನೋಡೋಣ ಇವಾಗ ಏನೇನ್ ಬಿಟ್ಟಿದ್ದಾರೆ. 199, 362, 546, 853, 981, 604, ಅದಾದ್ಮೇಲೆ 718, 420, 900. ಸೊ ಇಷ್ಟನ್ನ
ತುಂಬಿ. ಅವರು ಅಕ್ಷರಗಳಲ್ಲಿ ಕೊಟ್ಟಿದ್ದಾರೆ, ನೀವು ಅಂಕಿಗಳಲ್ಲಿ ಮಾತ್ರ ಬರೆಯಬೇಕು. ಇನ್ನು ಅಭ್ಯಾಸ 2.1 ಅಂತ ಇದೆ. ಮೊದಲನೆಯದು 99 ಕೊಟ್ಟಿದ್ದಾರೆ, 100, 101, 102, 103 ಹಾಗೆ 108 ತನ ಬರೆಯಿರಿ. 120 ಇಲ್ಲಿ 131 ಇದೆ, 121, 122 ಇದೇ ರೀತಿ ಕಂಟಿನ್ಯೂ ಮಾಡಿದ್ರೆ ಇಲ್ಲಿವರೆಗೂ ಬರ್ತೀರ. 71, 72 ಇಲ್ಲಿ 273 ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತದೆ. ಸೊ ಇವುಗಳನ್ನೆಲ್ಲವನ್ನ ನೀವು ಬಿಡಿಸಿ. 10ನೇ ನಾನೊಂದು ಬಿಡಿಸಿದ್ದೇನೆ. ಇನ್ನು 2ನೇ ಪ್ರಶ್ನೆ, ಕೆಳಗಿನ ಸಂಖ್ಯೆಗಳನ್ನು ಓದಿ ಪದಗಳಲ್ಲಿ ಬರೆ ಅಂತ ಇದೆ. ಉದಾಹರಣೆಗೆ 101, 101, 213, 439, 528, 600, 646, 957, 957, ಅದಾದ್ಮೇಲೆ 362, 774, 880 ತಿಳಿತಲ್ವಾ. ಸೊ ಅದೇ ರೀತಿ ಇನ್ನು 3ನೇ ಪ್ರಶ್ನೆ, ಪದಗಳಲ್ಲಿರುವ ಸಂಖ್ಯೆಗಳನ್ನು ಸಂಖ್ಯಾ ರೂಪದಲ್ಲಿ ಬರೆ ಅಂತ ಇದೆ. ನೋಡಿ, 196, 348, 283, 517, 834, 725, 679, 901, 450. ಅದೇ ರೀತಿ ಇನ್ನು ಗುಲಾಬಿ ಲೆಕ್ಕ ಅಂತ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಸೊ ನೀವು ಅದನ್ನ ನೋಡಿ, ನಾನು ಇಲ್ಲಿ ಮುಂದೆ ಬಿಡಿಸಿದ್ದೇನೆ ಅವುಗಳನ್ನು. ಇಲ್ಲಿ ನೋಡಿ, 5 ತ್ರಿಭುಜ ಅಂದ್ರೆ 5 ಹೂಗಳು, ಇಲ್ಲಿ 8 ಹೂಗಳು. ಈ ಬಿಟ್ಟ ಸ್ಥಳಗಳನ್ನ ಕೂಡ ತುಂಬಿರಿ ನೀವು. ಅದಾದ್ಮೇಲೆ ಇಲ್ಲಿ ಬರುತ್ತೆ ನೋಡಿ, ಇದೆಷ್ಟಾಗುತ್ತೆ? ಇವು 3, 6, 9, 9 ಬರೆದ್ರ ಇಲ್ಲಿ 9 ಬರ್ಕೊಳ್ಳಿ. 1, 2, 3, 4, 5, 95 ಆಗ್ತವೆ ನೋಡಿ, 95. ಅದಾದ್ಮೇಲೆ ಇಲ್ಲಿ 500 ಹೂಗಳು, ಇಲ್ಲಿ 721 ಹೂಗಳು. 700 ಹೆಂಗಾಗುತ್ತಂದ್ರೆ 1, 2, 3, 4, 5, 6, 7, 700 ಆಯ್ತಾ. 10, 20, 720 ಪ್ಲಸ್ ಇದೊಂದು 721 ಹೂಗಳು. ಇನ್ನು ಕೊನೆಗೆ ಇಲ್ಲಿ ಕೊಟ್ಟಿದ್ದಾರೆ 999, ಇದು 3 ಅಂಕಿಯ ಕೊನೆಯ ಸಂಖ್ಯೆ. ಅದಾದ್ಮೇಲೆ ಇವುಗಳನ್ನ ಕೊಟ್ಟಿದ್ದಾರೆ, ನೀವು ಇಲ್ಲಿ ಬಿಡಿಸ್ಕೊಂಡು ಹೋಗ್ಬೇಕು. ಇನ್ನು ಇಲ್ಲಿ ಒಂದು 100ದ ಕಟ್ಟು ಬರುತ್ತೆ ನೋಡಿ. ಅದಾದ್ಮೇಲೆ ಇನ್ನು 10ದ್ದು ಎಷ್ಟು ಬರುತ್ತೆ? 3 ಬರುತ್ತೆ ಆಯ್ತಾ. ಅದಾದ್ಮೇಲೆ ಟ್ರಯಾಂಗಲ್ ಇದೆ, ಎಷ್ಟು ಬರುತ್ತೆ? 1ರದ್ದು 9 ಬರುತ್ತೆ. 3, 4, 5, 6, 7, 8, 9 ಐತಲ್ವಾ. ಸೊ ಇದು 139 ಆಗುತ್ತೆ. ಇದೇ ರೀತಿ ಎಲ್ಲವನ್ನ ನೀವು ಬಿಡಿಸಿರಿ. ಇಲ್ಲಿ ಒಂದು ಟೇಬಲ್ ತುಂಬಬೇಕು ನಾವು. ಸೊ ಅದನ್ನ ನಾನು ಬಿಡಿಸಿದ್ದೇನೆ. 72, 183, 239, 397, 466, 555, 674, 726, 813, 1000. ಅದಾದ್ಮೇಲೆ ಕೊನೆಗೆ ಇಲ್ಲೇನ್ ಬರುತ್ತೆ? ನವಿಲಿನ ಅಂಗಡಿ ಅಂತ ಬರುತ್ತೆ. ಸೊ ನವಿಲಿನ ಅಂಗಡಿನಲ್ಲಿ ನೀವೇನ್ ಮಾಡ್ಬೇಕು? ಇಲ್ಲಿ ಒಂದು ಕೋತಿ ಬಾಳೆಹಣ್ಣುಗಳನ್ನ ತಿನ್ನುತ್ತೆ. ಅದು ಕೊಂಡ ಬಾಳೆಹಣ್ಣುಗಳು 245, 100ರ ಚಿಪ್ಪು 2, 10ರ ಚಿಪ್ಪು 4, ಬಿಡಿಯ ಚಿಪ್ಪು 5ಗಳು ಆಯ್ತಾ. ಅದಾದ್ಮೇಲೆ ಇನ್ನು ಜಿಂಕೆ ಬರುತ್ತೆ ನೋಡಿ. ಜಿಂಕೆ ಎಲೆಗಳನ್ನ 617, 617 ಅಂದ್ರೆ 617 ಆಗುತ್ತದು. ಅದಾದ್ಮೇಲೆ ರ್ಯಾಬಿಟ್ ಮೊಲ ಏನೋ ಗಜರಿಕಾಯಿ 380, ಕ್ಯಾರೆಟುಗಳು 380, 380. ಅದಾದ್ಮೇಲೆ ಆನೆ ಕಬ್ಬುಗಳು 9900 ತುಂಬಬೇಕಲ್ಲಿ ಕಾಲಂನಲ್ಲಿ 109, 109. ಅದೇ ರೀತಿ ನೀವಿನ್ನು ಮುಂದೆ ಇಲ್ಲಿ ಹಣ ಬರುತ್ತೆ. ಎಷ್ಟಾಯ್ತು? 100, ಇದು 100 ನೋಟು ಒಂದಿದೆ, 10ರ ನೋಟು ಒಂದಿದೆ, ಅದಾದ್ಮೇಲೆ 1ರ ನೋಟು, 1ರ ಕಾಯಿನ್ ಎಷ್ಟಿದೆ? 5 ಕಾಯಿನ್ಗಳಿವೆ ಈತಲ್ವಾ. ಸೊ ಅದೇ ರೀತಿ ಇನ್ನು ಮುಂದೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಮುಂದೆ ಒಂದು ಎಕ್ಸಾಂಪಲ್ ಯಾವ್ದಿದೆ? ಜಿಂಕೆ ಹತ್ರ ಹಣ ಎಷ್ಟಿದೆ? 308, 300 ರೂಪಾಯಿ, 10 ರೂಪಾಯಿ ನೋಟ್ ಇಲ್ಲ ಹತ್ರ 8 ಕಾಯಿನ್ಸ್ ಇವೆ. ಸೊ ಇದೆಷ್ಟಾಗುತ್ತೆ? 308. ಅದಾದ್ಮೇಲೆ 190, ಅದಾದ್ಮೇಲೆ 450, ಅದಾದ್ಮೇಲೆ 055. ಇವುಗಳನ್ನ ಆ ಬಾಕ್ಸ್ ನಲ್ಲಿ ತುಂಬಿರಿ ನೀವು ಕೂಡ. ಅದೇ ರೀತಿ ಇಲ್ಲಿ ಎಷ್ಟಿವೆ ಅಂತ ಕೇಳ್ತಾ ಇದ್ದಾರೆ ಆಯ್ತಾ. 127 ಮನಿಗಳಿವೆ. 127, 127. ಅದಾದ್ಮೇಲೆ 100ರ ನೋಟುಗಳು ಎಷ್ಟಿವೆ? 3 ಇವೆ, 3 ಬರ್ಕೊಳ್ಳಿ. 10ರ ನೋಟು 5, 5ರ ಕಾಯಿನ್ಗಳು 5, 355 ಇದೆ ಒಟ್ಟು. ಇನ್ನು ಬೆಂಕಿ ಕಡ್ಡಿಗಳು 100ರ ಬೆಂಕಿ ಕಡ್ಡಿಗಳ ಕಟ್ಟು 4 ಇವೆ, 10 ಬೆಂಕಿ ಕಡ್ಡಿಗಳ ಕಟ್ಟು 8 ಇವೆ, ಬಿಡಿ ಕಡ್ಡಿಗಳ ಕಟ್ಟು 1 ಇದೆ, 481. ಅದೇ ರೀತಿ ಇನ್ನು ಬೀಜಗಳು 519. ಅದಾದ್ಮೇಲೆ ಮತ್ತೆ ಇಲ್ಲಿ ಕಟ್ಟುಗಳಿವೆ
811 ಬರುತ್ತೆ. ಅದಾದ್ಮೇಲೆ ಇನ್ನು ಮುಂದೆ ಇವಾಗ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಇಲ್ಲಿ 3 ತುಂಬಬೇಕು. 1 2 3 ಇವೆ ಆಯ್ತಾ. ಸೊ 10ರದ್ದು ಎಷ್ಟಿದೆ? ಒಂದೇ ಇದೆ, ಬಿಡಿದ್ದು ಇಲ್ಲ, ಅದನ್ನ ಖಾಲಿ ಬಿಡಿ. ಎರಡನೇದು 2 8, ಇಲ್ಲಿ 2 ತುಂಬಿದ್ದಾರೆ, ಇಲ್ಲಿ 8 ತುಂಬಿದ್ದಾರೆ, ಇಲ್ಲಿ 2 ತುಂಬಿದ್ದಾರೆ. ಇದೆಷ್ಟಾಗುತ್ತೆ? 282. ಅದಾದ್ಮೇಲೆ ಇಲ್ಲಿ 4 4 4 ಬರುತ್ತೆ ನೋಡಿ, 444 ನಾನು ಇಲ್ಲಿ ಬಿಡಿಸಿದ್ದೀನಿ ನೋಡಿ ಇಲ್ಲಿ. ಅದಾದ್ಮೇಲೆ 168 ಹೀಗೆ ಬರುತ್ತೆ. ಅದಾದ್ಮೇಲೆ ಇನ್ನು 753, ಅದಾದ್ಮೇಲೆ 625 ಕೂಡ ಬರುತ್ತೆ, 801 ಬರುತ್ತೆ, ಇಲ್ಲಿ 999 ಕೂಡ ಬರುತ್ತೆ. ಬಣ್ಣ ಹಚ್ಚು ಅಂತ ಹೇಳಿದ್ದಾರೆ. ಇಲ್ಲಿ ಕೆಳಗಡೆ ಇಲ್ಲಿ ಕೊಟ್ಟಿದ್ದಾರೆ ಕಿತ್ತಳೆ ಹಣ್ಣ ಎಷ್ಟಿದೆ? 212. ಎಲ್ಲಿದೆ? 212 ಎಲ್ಲಿದೆ? ಅದನ್ನ ಹುಡುಕಬೇಕು. ಇದಕ್ಕೆ ಕಿತ್ತಳೆ ಬಣ್ಣ ಅವರು ತುಂಬಿದ್ದಾರೆ. ಅದೇ ರೀತಿ ಹೀಗೆ ನಂಬರ್ಗಳನ್ನ ಹುಡುಕೊಂಡು ಇಲ್ಲಿ ತುಂಬಿ, ನಾನು ತುಂಬಿದ್ದೀನಿ, ಅದನ್ನ ನೀವು ಕೂಡ ತುಂಬಿ. ಅದಾದ್ಮೇಲೆ ಗುಲಾಬಿ ಹಳದಿ ಬಣ್ಣ ಕೂಡ ತುಂಬಬೇಕು. ಇನ್ನು ಸ್ನೇಹಿತರನ್ನು ಪತ್ತೆ ಹಚ್ಚು, ಗೆರೆ ಎಳೆದುಕೋ ಅಂತ ಹೇಳಿದ್ದಾರೆ ಆಯ್ತಾ. ನಾನಿಲ್ಲಿ ಇದನ್ನ ರೆಡಿ ಮಾಡಿದ್ದೇನೆ ಟೇಬಲ್ನ, ನಿಮಗೆ ಒಂದ್ಸರಿ ತೋರಿಸ್ತೀನಿ. ಇವಾಗ ಇದನ್ನ ಬರ್ಕೊಳ್ಳಿ ನೋಡಿ. ನನ್ನ ಸ್ನೇಹಿತ 100ಕ್ಕಿಂತ ಹೆಚ್ಚು, 200ಕ್ಕಿಂತ ಕಮ್ಮಿ. ಎಷ್ಟು? 155. ಇನ್ನು ಎರಡನೇದು 100ರ 3 ನೋಟುಗಳಿಗೆ ಸಮ, ಅಂದ್ರೆ ಎಷ್ಟು? 300. ಅದಾದ್ಮೇಲೆ ನನ್ನ ಸ್ನೇಹಿತ 4 ಮೆಟ್ಟಿಲು ಹಿಂದೆ ಇದ್ದಾನೆ. 100ಕ್ಕೆ 4 ಅಂದ್ರೆ ಎಷ್ಟು? 96. ಅದಾದ್ಮೇಲೆ ನನ್ನ ಸ್ನೇಹಿತ 269 ಮತ್ತು 289 ನಡುವೆ ಇದ್ದಾನೆ, ಅಂದ್ರೆ ಎಷ್ಟು ಬರುತ್ತೆ? 279. ನನ್ನ ಸ್ನೇಹಿತ 100ರ ಹಿಂದಿನ ಸಂಖ್ಯೆ, ಇದು 99. ನನ್ನ ಸ್ನೇಹಿತ 1000ಕ್ಕೆ ತುಂಬಾ ಹತ್ತಿರ, 999 ಈತಲ್ವಾ. ಸೊ ಅದೇ ರೀತಿ ಇನ್ನು ಮತ್ತೆ ಮುಂದೆ ನೋಡ್ಕೊಂಡು ಹೋಗೋಣ. ಇದನ್ನ ಬಿಡಿಸ್ಕೊಳ್ಳಿ. ಇನ್ನು ಬಂತು ಅಭ್ಯಾಸ 2.2. ಕೊಟ್ಟಿರುವ ಸಂಖ್ಯೆಗಳನ್ನು ಸ್ಥಾನ ಬೆಲೆ ಪಟ್ಟಿಯಲ್ಲಿ ಬರೆ ಅಂತ ಇದೆ. 100 10 ಬಿಡಿ ಕೊಟ್ಟಿದ್ದಾರೆ. 186, 1 ಒಂದನೇ ಕಾಲಂನಲ್ಲಿ, 8 ಎರಡನೇ ಕಾಲಂನಲ್ಲಿ, 6 ಮೂರನೇ ಕಾಲಂನಲ್ಲಿ ಬಿಡಿ. ಇದೇ ರೀತಿ ಈ ಎಲ್ಲ ಲೆಕ್ಕಗಳನ್ನ ನೀವು ಕೂಡ ಬರ್ಕೊಳ್ಳಿ. ಅದಾದ್ಮೇಲೆ ಇನ್ನು ಸ್ಥಾನ ಬೆಲೆಯಲ್ಲಿ ಪಟ್ಟಿಯಲ್ಲಿ ಕೊಟ್ಟಿರುವುದನ್ನು ಸಂಖ್ಯೆ ಬರೆ ಅಂತ ಹೇಳಿದ್ದಾರೆ. 3 2 0 320 ಬರ್ತಿದ್ದೇನೆ ಆಯ್ತಾ. ಸೊ ಅದೇ ರೀತಿ ನೋಡಿ ಎಲ್ಲವನ್ನ ಬಿಡಿಸಿದ್ದೇನೆ, ನೀವು ಒಂದ್ಸರಿ ಬರ್ಕೊಳ್ಳಿ. 5ನೇದು ಕೂಡ ಬಿಡಿಸಿದ್ದೇನೆ, 5ನೂ ಕೂಡ ಬರ್ಕೊಳ್ಳಿ. ಅದಾದ್ಮೇಲೆ 3 ಸ್ಥಾನ ಪಟ್ಟಿಯಲ್ಲಿರುವ ಕೊಟ್ಟಿರುವ ಸಂಖ್ಯೆಗಳನ್ನು ಪದಗಳಲ್ಲಿ ಬರೆಯಿರಿ. 264 ಒಂದು ಎಕ್ಸಾಂಪಲ್ ಮಾದರಿ ಕೊಟ್ಟಿದ್ದಾರೆ. ಇನ್ನು 426, 28, ಇನ್ನು 657, 546, 780, 975, 319, 891 ಈತಲ್ವಾ. ಸೊ ಅದೇ ರೀತಿ ಇನ್ನು 4 ಪದಗಳಲ್ಲಿ ಸೂಚಿರುವ ಸಂಖ್ಯೆಗಳನ್ನು ಸ್ಥಾನ ಬೆಲೆ ಪಟ್ಟಿಯಲ್ಲಿ ಬರೆಯಿರಿ. 188, ಇಲ್ಲಿ 407 ಇದೆ, 407, ಇದು 407 ಆಯ್ತು. 188, 535, 736, 660, 220, 344, 999, 700 ತಿಳಿತಲ್ವಾ. ಇನ್ನು ಜಿಗಿಯುತ್ತಾ ಕಲಿ ಅಂತ ಇದೆ. ಏನ್ ಜಿಗಿಯುತ್ತಾ ಕಲಿಬೇಕು? ಇಲ್ಲಿ ಸಂಖ್ಯೆಗಳನ್ನ ಮುಂದೆ ಹೋಗುತ್ತೆ, ಒಂದೊಂದು ಬಿಟ್ಟು ಹೋಗ್ತಾರೆ, ಒಂದೊಂದು ತಗೊಂಡು ಹೋಗ್ತಾರೆ, 10 ಬಿಟ್ಟು ಹೋಗ್ತಾರೆ. ಸೊ ಅದನ್ನ ನಾವಿಲ್ಲಿ ನೋಡ್ಬೇಕು. ಮುಂದಿನ ಸಂಖ್ಯೆಗಳನ್ನು ಬರೀ 390, 92, ಇಲ್ಲಿ 2 ಗ್ಯಾಪ್ ಇದೆ ನೋಡಿ, ಇಲ್ಲೂ ಕೂಡ 2 ಗ್ಯಾಪ್ ಇದೆ. ಸೊ ಇನ್ನು 396, 398, 400, 402 2 ಬಿಟ್ಕೊಂಡು ಬರ್ಕೊಂತ ಹೋಗ್ಬೇಕು ಅಷ್ಟೇ. 288, 290, 292, 715, 720, 725, 230, ಇಲ್ಲಿ 730 ಆಯ್ತಾ. ಅದಾದ್ಮೇಲೆ ಇನ್ನು 590, 595, 600, 605, 610. ಅದಾದ್ಮೇಲೆ ಇನ್ನು 490, 500, 510, 520, 530 ಇದನ್ನ ತುಂಬಿಕೊಳ್ಳಿ. ಇನ್ನು 490, 500, 510, 520, 530. ಇನ್ನು ಅದಾದ್ಮೇಲೆ ಇನ್ನು ಬಿಟ್ಟು ಹೋಗಿರುವ ಸಂಖ್ಯೆಗಳನ್ನು ಭರ್ತಿ ಮಾಡು. ನಾನು ಇಲ್ಲಿ 1 ರಿಂದ 6 ಎಕ್ಸಾಂಪಲ್ ನ ಎಲ್ಲ ತುಂಬಿದ್ದೇನೆ, ನೀವು ಕೂಡ ತುಂಬಿಕೊಳ್ಳಿ. 320 ಆಯ್ತಾ, 320, 330, 340, 350, 370. ಸೊ ಇಷ್ಟನ್ನ ನೀವು ಮಾಡಬೇಕು. ಅದಾದ್ಮೇಲೆ ನೀವು 6ನೇ ಲೆಕ್ಕವನ್ನ ಮುಗಿಸಿದ ಮೇಲೆ ಅದಾದ್ಮೇಲೆ ಯೋಚಿಸು ಅಂತ ಇದೆ. ಮೊದಲನೇ ಪ್ರಶ್ನೆ, ಚಿಂಟು ಎಂಬ ಮೊಲ. ಇದನ್ನ ನೀವು ಕಥೆಯನ್ನ ಓದಿ ನೀವು ಇದನ್ನ ಬಿಡಿಸಬಹುದು. ಅದಾದ್ಮೇಲೆ ಇನ್ನು ಬರುತ್ತೆ ಅಭ್ಯಾಸ 2.3.
ಈ ಕೆಳಗಿನ ಸಂಖ್ಯೆಗಳ ಮುಂದಿನ ಸಂಖ್ಯೆ ಬರೆ. 99ರ ಮುಂದಿನ ಸಂಖ್ಯೆ ಎಷ್ಟು? 100. 200 ಮುಂದಿನ ಸಂಖ್ಯೆ 201. ಇದೇ ರೀತಿ 10 ಲೆಕ್ಕಗಳನ್ನ ಬಿಡಿಸಿ. ಇನ್ನೇನಾಗುತ್ತೆ? ಎರಡನೇದು ಹಿಂದಿನ ಸಂಖ್ಯೆಯನ್ನ ಬರಿ. 101ರ ಹಿಂದಿನ ಸಂಖ್ಯೆ 100 ಬರುತ್ತೆ ನೋಡಿ, 100. ಸೊ ಇದೇ ರೀತಿ ಎಲ್ಲ ಅಂಕಿಗಳ ಹಿಂದಿನ ಸಂಖ್ಯೆ ನಾನು ಬರೆದಿದ್ದೇನೆ 10ರವರೆಗೂ. 10 ಲೆಕ್ಕ ಬಿಡಿಸಿದ್ದೇನೆ. ಅದಾದ್ಮೇಲೆ ಇನ್ನು ಈ ಕೆಳಗಿನ ಸಂಖ್ಯೆಗಳ ಮಧ್ಯದ ಸಂಖ್ಯೆ 99 ಮತ್ತೆ 101ರ ನಡುವೆ ಯಾವ್ದಿದೆ? 100 ಇದೆ ನೋಡಿ, 100 ಬರ್ಕೊಳ್ಳಿ. ಸೊ ಅದೇ ರೀತಿ ಎಲ್ಲ ಮಧ್ಯಂಕಿ ಸಂಖ್ಯೆಗಳನ್ನ ನಾನು ಬರೆದಿದ್ದೇನೆ. 4 ಮಾದರಿಯಂತೆ ಬಿಟ್ಟ ಸ್ಥಳಗಳನ್ನು ತುಂಬು ಅಂತ ಇದೆ. 296, 98, 300, 302, 304, 308 ಇಲ್ಲಿ ಮೊದಲನೇ ತುಂಬಬೇಕು. ಸೊ ಅದೇ ರೀತಿ ಎಲ್ಲ 5 ಎಕ್ಸಾಂಪಲ್ ಗಳನ್ನ ಬಿಡಿಸಿದ್ದೇನೆ, ನೀವು ಕೂಡ ಬಿಡಿಸ್ಕೊಳ್ಳಿ. ಇನ್ನು ಬರುತ್ತೆ 5 ಮಾದರಿಯಂತೆ ಬಿಟ್ಟ ಸ್ಥಳಗಳನ್ನ ತುಂಬು ಅಂತ ಇದೆ. ಇವು ಕೂಡ 1ರಿಂದ 5ರವರೆಗೂ ಎಲ್ಲ ಲೆಕ್ಕಗಳನ್ನ ಬಿಡಿಸಿದ್ದೇನೆ, ನೀವು ಕೂಡ ಒಂದ್ಸರಿ ಬಿಡಿಸ್ಕೊಳ್ಳಿ. ಇನ್ನು ಬರುತ್ತೆ ಇಲ್ಲಿ ಎಲ್ಲರಿಗಿಂತ ದೊಡ್ಡ ಸಂಖ್ಯೆ 475. ಇಲ್ಲಿ ನಾನು ಆ ಲೆಕ್ಕಗಳನ್ನ ನೋಡಿ ಇಲ್ಲಿ ಬಿಡಿಸಿದ್ದೇನೆ. ಇಲ್ಲಿ ಆನೆ ಬಳಿ ಇರುವ ಸಂಖ್ಯೆ 157, ಜಿಂಕೆ ಬಳಿ 263. ಇವುಗಳಲ್ಲಿ ದೊಡ್ಡ ಸಂಖ್ಯೆ 263. ಆಯ್ತಾ? ಜಿಂಕೆ ಬಳಿ ಇರುವ ಸಂಖ್ಯೆ 263. ಅದಾದ್ಮೇಲೆ ಮೊಲದ ಬಳಿ ಇರುವ ಸಂಖ್ಯೆ 325, 263 ಚಿಕ್ಕ ಸಂಖ್ಯೆ. ಸೊ ಇದೇ ರೀತಿ ಇವು ಎಲ್ಲವನ್ನ ನಾನು ಬಿಡಿಸಿದ್ದೇನೆ, ನೀವು ಒಂದ್ಸರಿ ಕಣ್ಣು ಹಾಯಿಸ್ಕೊಂಡು ಬಿಡಿಸಿ ಅವುಗಳನ್ನ. ಆಮೇಲೆ ಆ ಚಿತ್ರಗಳನ್ನ ನೋಡಿ ಬಿಡಿಸಿರಿ. ಅದಾದ್ಮೇಲೆ ಇನ್ನು ಹಾಗೆ ಮುಂದೆ ಹೋಗೋಣ. ಇದನ್ನೆಲ್ಲ ನೋಡ್ಕೊಳ್ಳಿ, ಇದೆಲ್ಲ ನಿಮ್ ಶಿಕ್ಷಕರು ನಿಮಗೆ ಹೇಳ್ತಾರೆ. ಇಲ್ಲಿ ನೋಡೋಣ. ಇಲ್ಲಿ ಮಾರ್ಕ್ಸ್ ಗಳನ್ನ ತೆಗೆದುಕೊಂಡಿದ್ದಾರೆ. ಮೊದಲನೇದು 520, ಎರಡನೇದು 210, ಅತಿ ಕಡಿಮೆ ಅಂಕ. ಅದಾದ್ಮೇಲೆ ಇಬ್ಬರು ಪಡೆದ ಸಮಾನ ಅಂಕಗಳು 299. ಅದೇ ರೀತಿ ಇಲ್ಲಿ 10 ಬಿಟ್ಟ ಸ್ಥಳಗಳನ್ನ ನಾನು ತುಂಬಿದ್ದೇನೆ, ನೀವು ಕೂಡ ಅವುಗಳನ್ನ ಒಂದ್ಸರಿ ಬರ್ಕೊಳ್ಳಿ. ಅದಾದ್ಮೇಲೆ ಇನ್ನು ಏರಿಕೆ ಕ್ರಮ ಇಳಿಕೆ ಕ್ರಮ ಬರುತ್ತೆ, ಅದನ್ನ ನೋಡೋಣ. ಇಲ್ಲೇನಿದೆ, ಈ ಅಂಕಿಗಳನ್ನ ಏನ್ ಮಾಡೋದಿದೆ? ಇಳಿಕೆ ಕ್ರಮದಲ್ಲಿ ಬರಿಬೇಕು. 7, 6, 5, 3, 2. ಅದಾದ್ಮೇಲೆ ಇಲ್ಲಿ ಈ ಇರುವ ಸಂಖ್ಯೆಗಳನ್ನ ಏನ್ ಮಾಡಿದ್ದಾರೆ? ಇಳಿಕೆ ಕ್ರಮದಲ್ಲಿ ಬರೆದಿದ್ದಾರೆ. 478, 77, 76, 75, 473, 472. ಅದೇ ರೀತಿ ಇನ್ನು ಇವುಗಳನ್ನೇ ಏರಿಕೆ ಕ್ರಮದಲ್ಲಿ 472, 473, 475, 476, 477, 478 ಅಂತ ಬರಿಬೇಕು ಅಷ್ಟೆ. ಇನ್ನು ಇಲ್ಲಿ ಕೊಟ್ಟಿದ್ದಾರೆ ಸಂಖ್ಯೆಗಳನ್ನ ಏರಿಕೆ ಕ್ರಮದಲ್ಲಿ 99, 90, 99, 199, 900, 999. ಅದಾದ್ಮೇಲೆ ಸಂಖ್ಯೆಗಳ ಏರಿಕೆ ಅನುಗುಣವಾಗಿ ಜೀವಿಗಳ ಹೆಸರು: ಕೋತಿ, ಮೀನು, ಓತಿಕಾಟ, ಕೊಕ್ಕರೆ, ಆಮೆ. ಇವುಗಳನ್ನ ಬರೆಯಿರಿ. ಇನ್ನು ಅಭ್ಯಾಸ 2.4ರಲ್ಲಿ ಬರಬೇಕು. ಇಲ್ಲೇನಾಗುತ್ತೆ ಅಂದ್ರೆ, ಕೊಟ್ಟಿರುವ ಸಂಖ್ಯೆಗಳಲ್ಲಿ ದೊಡ್ಡ ಮತ್ತು ಚಿಕ್ಕ ಸಂಖ್ಯೆಗಳನ್ನು ಗುರುತಿಸಿ ಬರೆ ಅಂತ ಹೇಳಿದ್ದಾರೆ. ಇಲ್ಲಿ 2 ಅಂಕಿ ಕೊಟ್ಟಿದ್ದಾರೆ. ಇದರಲ್ಲಿ ದೊಡ್ಡದು ಯಾವ್ದಿದೆ? 521 ಇದೆ ನೋಡಿ, 521. ಇದು ದೊಡ್ಡ ಅಂಕಿ ಸಂಖ್ಯೆ. 125 ಚಿಕ್ಕ ಸಂಖ್ಯೆ. ಇದು ದೊಡ್ಡ ಅಂಕಿ ಯಾವುದು? 521. ಚಿಕ್ಕ ಅಂಕಿ ಯಾವುದು? 125. ಅದೇ ರೀತಿ 5 ಲೆಕ್ಕಗಳನ್ನ ಬಿಡಿಸಿದ್ದೇನೆ, ಒಂದ್ಸರಿ ಬಿಡಿಸ್ಕೊಳ್ಳಿ. ಇನ್ನು ಕೊಟ್ಟಿರುವ ಸಂಖ್ಯೆಗಳಲ್ಲಿ ಅತಿ ದೊಡ್ಡ ಸಂಖ್ಯೆಗೆ ಕೆಳಗೆ ಗೆರೆ ಎಳೆ ಅಂತ ಇದೆ. 121 ಅವರೊಂದು ಮಾದರಿ ಕೊಟ್ಟಿದ್ದಾರೆ. ಇಲ್ಲಿ ಯಾವ್ದು ಬರುತ್ತೆ? 812. ಇದು 386, 667, 780, 920. ಯಾವ್ದಿದು? ಅತಿ ದೊಡ್ಡ ಸಂಖ್ಯೆ. ಅದಾದ್ಮೇಲೆ ಇನ್ನು ಕೊಟ್ಟಿರುವ ಸಂಖ್ಯೆಗಳಲ್ಲಿ ಅತಿ ಚಿಕ್ಕ ಸಂಖ್ಯೆ 406, 200, 181. ಅದಾದ್ಮೇಲೆ 571, 216. ಇವುಗಳನ್ನ ಬಿಡಿಸಿದ್ದೇನೆ, ನೀವು ಕೂಡ ಬಿಡಿಸ್ಕೊಳ್ಳಿ. ಇನ್ನು 4ನೇ ಲೆಕ್ಕ, ಇವುಗಳನ್ನು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಇದೆ. ಒಂದು ಮಾದರಿ ಉದಾಹರಣೆ ಕೊಟ್ಟಿದ್ದಾರೆ ಅವರು. ಇಲ್ಲಿ ಮೊದಲನೇ ನಾನು ಬಿಡಿಸಿದ್ದೇನೆ. ಏರಿಕೆ ಕ್ರಮದಲ್ಲಿ 477, 580, 783, 873, 986. ಅದಾದ್ಮೇಲೆ ಅದೇ ರೀತಿ ಇದನ್ನ ಉಲ್ಟಾ ಬರೆದ್ರೆ ಅದು ಇಳಿಕೆ ಕ್ರಮ ಆಗುತ್ತದೆ. ಇದೇ ರೀತಿ ಎಲ್ಲ ಲೆಕ್ಕಗಳನ್ನ ನಾನು ಬಿಡಿಸಿದ್ದೇನೆ, ನೀವು ಒಂದ್ಸರಿ ಅವುಗಳನ್ನ ಬರ್ಕೊಳ್ಳಿ. ಅದಾದ್ಮೇಲೆ ಇನ್ನು ಸಂಖ್ಯಾ ರಚನೆ ಅಂತ ಇದೆ, ನೋಡೋಣ ಏನಿದೆ ಅದು ಕೂಡ. ಅದರ ಅಭ್ಯಾಸ ಕೂಡ ಇವತ್ತಿನ ದಿನ ನೋಡೋಣ. ಅಭ್ಯಾಸ 2.5 ಬಂತು ನೋಡಿ. ಈ ಕೆಳಗಿನ ಅಂಕಿಗಳನ್ನು ಬಳಸಿಕೊಂಡು ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆ ರಚಿಸುವಂತ ಇದೆ. ಉದಾಹರಣೆಗೆ 27 ಕೊಟ್ಟಿದ್ದಾರೆ. 702 ಅತಿ ದೊಡ್ಡ ಸಂಖ್ಯೆ. ಅತಿ ದೊಡ್ಡ ಸಂಖ್ಯೆ ಅದು ಆಕ್ಚುಲಿ 720 ಆಗುತ್ತೆ, ಅವ್ರು ತಪ್ಪು ಕೊಟ್ಟಿದ್ದಾರೆ. ಅತಿ ಚಿಕ್ಕ ಸಂಖ್ಯೆ 07, 027.
ಇನ್ನು ಮೊದಲನೇದು 915 ಕೊಟ್ಟಿದ್ದಾರೆ. 951 ಅತಿ ದೊಡ್ಡ ಸಂಖ್ಯೆ, 159 ಅತಿ ಚಿಕ್ಕ ಸಂಖ್ಯೆ. ಸೊ ಅದೇ ರೀತಿ ಮುಂದಿನ 5 ಲೆಕ್ಕಗಳನ್ನು ಕೊಟ್ಟಿದ್ದೇನೆ, ನೀವು ನೋಡಿ ಮಾಡಿ ಬಿಡಿಸಿ. ಅದಾದ್ಮೇಲೆ ಇನ್ನು ಸಂಖ್ಯಾ ರೇಖೆ. ಇಲ್ಲೇನಿದೆ 140 ಮತ್ತೆ 160 ಮಧ್ಯೆ ಇರುವ ಸಂಖ್ಯೆ ಯಾವುದು? ಇದು 150 ಈತಲ್ವಾ. ಸೊ ಅದೇ ರೀತಿ ಮುಂದಿನ ಲೆಕ್ಕಗಳನ್ನ ನೋಡೋಣ. ಇಲ್ಲಿ 170 ಬರುತ್ತೆ, 190, 120 ಮುಂದಿನ ಸಂಖ್ಯೆ 130, 150 ಹಿಂದಿನ ಸಂಖ್ಯೆ 140, ಇಲ್ಲಿ 160 ಬಲಭಾಗದ ಸಂಖ್ಯೆ 170, 110 ಎಡಭಾಗದಲ್ಲಿರುವ ಸಂಖ್ಯೆ 100. 140 ಎಂಬುದು 170 ಎಡಭಾಗದಲ್ಲಿದೆ, 190 ಎಂಬುದು 150 ಬಲಭಾಗದಲ್ಲಿದೆ. ಇದನ್ನ ಕೂಡ ಬರ್ಕೊಳ್ಳಿ ಒಂದ್ಸಾರಿ. ಆಯ್ತು, ಇದು ಮುಂದಿನ ಲೆಕ್ಕ ಕೂಡ ಬಿಡಿಸಿದ್ದೇನೆ, ಅವುಗಳ ಉತ್ತರಗಳನ್ನ ನಾನು ಇಲ್ಲಿ ಕೊಟ್ಟಿದ್ದೇನೆ, ಅವುಗಳನ್ನ ಬರ್ಕೊಳ್ಳಿ. ಅಭ್ಯಾಸ 2.6 ಕೊಟ್ಟಿದ್ದಾರೆ. 315 ಸೂಚಿಸಬೇಕದು ಎಲ್ಲಿ? ಇಲ್ಲಿ ಅದ್ರ ಕೆಳಗೆ ಗೆರೆ ಕೊಟ್ಟಿರಬೇಕು. 702, ಅದಾದ್ಮೇಲೆ 890 ಇಲ್ಲಿದೆ, ಅದಾದ್ಮೇಲೆ 910 ಇಲ್ಲಿದೆ. ಸೊ ಗೆರೆಯನ್ನ ಕೊರೆಯಿರಿ. 2 ಸಂಖ್ಯಾ ರೇಖೆ ನೋಡಿ ಉತ್ತರಿಸು. 428 ಬಲಭಾಗದ ಸಂಖ್ಯೆ, 428 ಬಲಭಾಗದ ಸಂಖ್ಯೆ ಎಷ್ಟು? 432. ಇದೇ ರೀತಿ ಈ ಎಲ್ಲ ಲೆಕ್ಕಗಳನ್ನ ನಾನು ಬಿಡಿಸಿದ್ದೇನೆ, ಒಂದ್ಸಾರಿ ಓದ್ಕೊಂಡು ಅವುಗಳನ್ನ ನೀವು ಕೂಡ ಬಿಡಿಸಿರಿ. ಸೊ ಇಲ್ಲಿಗೆ ನಮ್ಮ ಅಧ್ಯಾಯ 2 ಸಂಖ್ಯೆಗಳು ಕೂಡ ಮುಗಿದಿರುತ್ತವೆ. ನೀವಿನ್ನೂ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾವುದು? ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.